ಸ್ನೇಹಿತರೆ ನಮಸ್ಕಾರ. ರಾತ್ರಿ ಮಲಗಿದರೂ ನಿದ್ದೆ ಬರದೆ ಒಂದೇ ವಿಚಾರವನ್ನು ನೂರಾರು ಬಾರಿ ಯೋಚಿಸುತ್ತಿದ್ದೀರಾ? ಏನಪ್ಪ ಇದು ಅಂತೀರಾ? ನಾನು ಸೋತರೆ ಜನರು ಏನು ಹೇಳುತ್ತಾರೆ, ನನ್ನಿಂದ ಆಗದಿದ್ದರೆ ಅಂತ ಗೊಂದಲಗಳು ನಿಮ್ಮಲ್ಲಿ ಮೂಡಿವೆಯೇ? ಒಂದು ವಿಷಯ ಗೊತ್ತೇ, ಯೋಚನೆ ನಿಮ್ಮ ಸ್ನೇಹಿತ, ಆದರೆ ಅತಿಯಾದ ಯೋಚನೆ ನಿಮ್ಮ ದೊಡ್ಡ ಶತ್ರು ಎನ್ನುವುದನ್ನು ಮರೆಯಬೇಡಿ. ಇಲ್ಲಿ ನಾನು ನಿಮಗೆ ಒಂದು ನೈಜ ಜೀವನ ಕಥೆಯ ಮೂಲಕ ಡೀಪ್ ಥಿಂಕಿಂಗ್ ಮತ್ತು ಓವರ್ ಥಿಂಕಿಂಗ್ ನಡುವಿನ ವ್ಯತ್ಯಾಸವನ್ನು ತಿಳಿಸ್ತೇನೆ. ಏನಪ್ಪ ಅದು ಅಂತೀರಾ? ಮೊದಲನೇ ಕತೆ, ಇಬ್ಬರು ಸ್ನೇಹಿತರಿರ್ತಾರೆ. ರಾಹುಲ್ ಮತ್ತು ಅರ್ಜುನ್ ಇಬ್ಬರೂ ಆತ್ಮೀಯ ಸ್ನೇಹಿತರೆ. ಇಬ್ಬರಿಗೂ ಒಂದೇ ಕಂಪನಿಯಲ್ಲಿ ಸಂದರ್ಶನಕ್ಕೆ ಅವಕಾಶ ಸಿಕ್ತು. ರಾಹುಲ್ ಮನೆಗೆ ಹೋದ ತಕ್ಷಣ ಕಂಪನಿ ಬಗ್ಗೆ ಮಾಹಿತಿ ಹುಡುಕಿದ, ಕೇಳಬಹುದಾದ ಪ್ರಶ್ನೆಗಳನ್ನು ಪಟ್ಟಿ ತಯಾರಿಸಿದ, ಕನ್ನಡಿ ಮುಂದೆ ನಿಂತು ಉತ್ತರಗಳನ್ನು ಅಭ್ಯಾಸ ಮಾಡಿದ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಗೆಲ್ಲಲು ನಾನು ಇಂದು ಏನು ಮಾಡಬೇಕು? ಆದರೆ ಅರ್ಜುನ್ ರಾತ್ರಿ ಪೂರ್ತಿ ಮೊಬೈಲ್ ಹಿಡಿದು ಯೋಚಿಸುತ್ತಿದ್ದ. ನಾನು ಫೇಲ್ ಆದರೆ, ಅವರು ಕಷ್ಟದ ಪ್ರಶ್ನೆ ಕೇಳಿದರೆ, ಎಲ್ಲರೂ ನನ್ನನ್ನು ನೋಡಿ ನಗದಿದ್ದರೆ, ಬೆಳಗ್ಗೆ ಆಗುವಷ್ಟರಲ್ಲಿ ಅವನು ಸುಸ್ತಾಕಿದ್ದ. ಇದೇನಪ್ಪ ಅಂದರೆ ಅವನು ಓವರ್ ಥಿಂಕ್ ಮಾಡಿದ್ದ. ಮೊದಲನೇ ಅವನು ಡೀಪ್ ಥಿಂಕ್ ಮಾಡಿದ್ದ. ಇನ್ನೊಂದು ಕತೆ ಮೂಲಕ ನಿಮಗೆ ಹೇಳೋದಕ್ಕಿಂತ ಮುಂಚೆ ಈ ಮೊದಲನೇ ಕಥೆಯ ಫಲಿತಾಂಶ ಹೇಳ್ತೇನೆ. ಮರುದಿನ ಸಂದರ್ಶನ ನಡೆಯಿತು. ರಾಹುಲ್ಗೆ ಭಯ ಇತ್ತು, ಆದರೆ ಅವನು ಸಿದ್ಧನಾಗಿದ್ದ. ಅರ್ಜುನ್ಗೆ ಭಯ ಮಾತ್ರ ಇತ್ತು, ಸಿದ್ಧತೆ ಇರಲಿಲ್ಲ. ಕೊನೆಗೆ ರಾಹುಲ್ ಆಯ್ಕೆಯಾದ. ಅರ್ಜುನ್ ನಿರಾಶೆಯಿಂದ ಹೊರಬಂದ. ಅಲ್ಲಿ ಸೋತಿದ್ದು ಪ್ರತಿಭೆಯಲ್ಲ, ಯೋಚಿಸುವ ವಿಧಾನ. ಅಂದರೆ ಯಾರು ಡೀಪ್ ಥಿಂಕ್ ಮಾಡಿದ್ರು ಅವನು ಸಕ್ಸಸ್ ಆದ, ಯಾರು ಓವರ್ ಥಿಂಕ್ ಮಾಡಿದ್ರು ಅವನು ಅಲ್ಲಿ ಸೋತ. ಎರಡನೇ ಕತೆ, ಇದು ಒಂದು ರೈತನ ಕತೆ. ಒಬ್ಬ ರೈತ ಹೊಲದಲ್ಲಿ ಒಂದು ದೊಡ್ಡ ಕಲ್ಲಿತ್ತು. ಅವನ ಹೊಲದಲ್ಲಿ ಒಂದು ದೊಡ್ಡ ಕಲ್ಲಿತ್ತು. ಪ್ರತಿದಿನ ಅವನು ಆ ಕಲ್ಲನ್ನು ನೋಡಿ ಇದನ್ನು ಹೇಗೆ ತೆಗೆಯಲಿ ಎಂದು ಬೇಸರ ವ್ಯಕ್ತಪಡಿಸ್ಕೊಂಡು ಕೂತ್ಕೊಂಡ. ದಿನ ಬರ್ತಿದ್ದ, ಆ ಕಲ್ಲು ನೋಡ್ತಿದ್ದ, ಹೆಂಗೆ ತೆಗೆದಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೊಂಡ. ತಿಂಗಳುಗಳು ಕಳೆದವು, ಕಲ್ಲು ಅಲ್ಲೇ ಇತ್ತು. ಒಂದು ದಿನ ಅವನ ಮಗ ಬಂದು ಹೇಳಿದ, ಅಪ್ಪ, ಒಂದು ಸಲ ಈ ಕಲ್ಲನ್ನು ಇಬ್ಬರು ಸೇರಿ ತಳ್ಳೋಣ. ಅಂದರೆ ಅವನ ಮಗನ ಹೊಲಕ್ಕೆ ಬಂದ, ಕಲ್ಲು ನೋಡ್ದ. ಕಲ್ಲು ನೋಡಿ ಇದನ್ನು ಹೇಗೆ ತೆಗೀಲಪ್ಪ ಅಂತ ಅವ್ರ ಅಪ್ಪ ಅವನು ಕೇಳಿದ. ಅದಕ್ಕೇನಂತಪ್ಪ, ಇಬ್ಬರು ಸೇರಿ ಟ್ರೈ ಮಾಡೋಣ ಅಂತ ಹೇಳಿದ. ಆಯ್ತು ಬಾರಪ್ಪ ಅಂಥೇಳಿ ಅಪ್ಪ ಮಗ ಸೇರಿ ಒಂದು ಸಲ ತಳ್ಳಿಬಿಟ್ರು. ಕಲ್ಲು ಸುಲಭವಾಗಿ ಸರಿದ್ಬಿಡ್ತು. ರೈತನಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯದಿಂದ ಹೇಳಿದ, ನಾನು ಇಷ್ಟು ವರ್ಷ ಅಂದರೆ ಇಷ್ಟು ತಿಂಗಳು ಬರೀ ಯೋಚಿಸಿದೆ, ಆದರೆ ಒಮ್ಮೆ ಪ್ರಯತ್ನಿಸಲಿಲ್ಲ. ಈ ಕಥೆಯ ಪಾಠ ಏನಪ್ಪ ಅಂದರೆ, ಕೆಲವೊಮ್ಮೆ ಸಮಸ್ಯೆ ದೊಡ್ಡದಲ್ಲ, ನಮ್ಮ ಭಯವೇ ದೊಡ್ಡದು. ಈಗ ನಿಮಗೆ ಥಿಂಕಿಂಗ್ ವರ್ಸಸ್ ಓವರ್ ಥಿಂಕಿಂಗ್, ಡೀಪ್ ಥಿಂಕಿಂಗ್ ವರ್ಸಸ್ ಓವರ್ ಥಿಂಕಿಂಗ್. ಡೀಪ್ ಥಿಂಕಿಂಗ್ ಅಂದರೆ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋದು, ಮಾಹಿತಿ ಸಂಗ್ರಹಿಸುವುದು, ಪರಿಹಾರ ಹುಡುಕುವುದು, ನಿರ್ಧಾರ ತೆಗೆದುಕೊಂಡು ಕಾರ್ಯ ಆರಂಭಿಸುವುದು. ಓವರ್ ಥಿಂಕಿಂಗ್ ಅಂದರೆ ಒಂದೇ ವಿಷಯವನ್ನು 100 ಬಾರಿ ಯೋಚಿಸೋದು, ಆಗದ ಘಟನೆಗಳ ಬಗ್ಗೆ ಭಯ ಪಡೋದು. ಅದು ಆಗಿರೋದೆಲ್ಲ ನಾವು ಅದನ್ನು ಕಲ್ಪಿಸಿಕೊಂಡು ಭಯ ಪಡೋದು. ಕೆಲಸವನ್ನು ಮುಂದೂಡುವುದು. ನೆನಪಿಡಿ, ಡೀಪ್ ಥಿಂಕಿಂಗ್ ಉತ್ತರ ಹುಡುಕುತ್ತದೆ, ಓವರ್ ಥಿಂಕಿಂಗ್ ಕಾರಣವನ್ನು ಹುಡುಕುತ್ತದೆ. ಇಲ್ಲಿ ಕೆಲವೊಂದು ಮನೋವೈಜ್ಞಾನಿಕ ಸಲಹೆಗಳನ್ನು ನೀಡ್ತೀನಿ. ಮನಸ್ಸಿನಲ್ಲಿ ಅತಿಯಾದ ಯೋಚನೆ ಬಂದಾಗ ಮೊದಲ ವಿಧಾನ ಸ್ಟಾಪ್ ರೂಲ್. ಮನಸ್ಸಿಗೆ ಹೇಳಿ, ಸ್ಟಾಪ್, ಈಗ ಪರಿಹಾರ ಯೋಚಿಸು ಎಂದು. ಎರಡನೇ ವಿಧಾನ ಏನಪ್ಪ ಅಂದರೆ, ಬರೆಯಿರಿ. ನಿಮ್ಮ ಸಮಸ್ಯೆಯನ್ನು ಒಂದು ಕಾಗದದಲ್ಲಿ ಬರೆಯಿರಿ. ನಂತರ ಅದರ ಎದುರು ಇದಕ್ಕೆ ನನ್ನ ಮುಂದಿನ ಹೆಜ್ಜೆ ಏನು ಎಂದು ಬರೆಯಿರಿ. ಅದನ್ನು ನೀವು ಕ್ವಶನ್ ಮಾಡಿ, ಆ ಸಮಸ್ಯೆಗೆ ಕ್ವಶನ್ ಮಾಡಿ, ನಾನು ಮುಂದೆ ಏನು ಮಾಡಿದರೆ ಇದು ಸಮಸ್ಯೆ ಪರಿಹಾರ ಆಗುತ್ತದೆ ಅಂತ. ಮೂರನೇ ವಿಧಾನ 5 ನಿಮಿಷ ನಿಯಮ. ಯೋಚಿಸುತ್ತಾ ಕುಳಿತುಕೊಳ್ಳಬೇಡಿ. ಕೇವಲ 5 ನಿಮಿಷ
ಕೆಲಸ ಪ್ರಾರಂಭಿಸಿ. ಹೆಚ್ಚಿನ ಸಮಯದಲ್ಲಿ ಕೆಲಸವೇ ನಿಮ್ಮ ಭಯವನ್ನು ಕಡಿಮೆ ಮಾಡುತ್ತದೆ. ಒಂದು ಮಾತು ನೆನಪಿಡಿ ಸ್ನೇಹಿತರೆ, ಓವರ್ ಥಿಂಕಿಂಗ್ ನಿಮ್ಮ ಸಮಯವನ್ನು ಕದಿಯುತ್ತದೆ, ಆದರೆ ಡೀಪ್ ಥಿಂಕಿಂಗ್ ನಿಮ್ಮ ಭವಿಷ್ಯವನ್ನು ಕಟ್ಟುತ್ತದೆ. ಭಯ ನಿಮ್ಮನ್ನು ನಿಲ್ಲಿಸುತ್ತದೆ, ಆದರೆ ಕ್ರಿಯೆ ನಿಮ್ಮನ್ನು ಗೆಲ್ಲಿಸುತ್ತದೆ. ಇಂದಿನಿಂದ ಒಂದು ನಿರ್ಧಾರ ಮಾಡಿ, ನಾನು ಸಮಸ್ಯೆ ಬಗ್ಗೆ ಅಲ್ಲ ಪರಿಹಾರದ ಬಗ್ಗೆ ಯೋಚಿಸುತ್ತೇನೆ ಎಂದು. ಇದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಈ ವಿಡಿಯೋದಿಂದ ನಮ್ಮ ವೀಕ್ಷಕರ ಜೀವನವು ಬದಲಾಗಲಿ ಎಂದು ನಾನು ಈ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಇಂಥ ಪ್ರೇರಣಾತ್ಮಕ ಕಥೆಗಳಿಗಾಗಿ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.